ಸರ್ಕಾರಿ ಅಕ್ಕಿ ಗೋಡೌನ್ ಬಡವರಿಗೆ ಅನ್ನದಾನದ ಕೇಂದ್ರ. ಅರ್ಹರಿಗೆ ಸೇರಬೇಕಾದ ಸರ್ಕಾರದ ನ್ಯಾಯಬೆಲೆ ಅಕ್ಕಿ ಕಳ್ಳರ ಕೈ ಸೇರ್ತಿದೆ. ಇಂತಹ ಅಕ್ಕಿ ಕಳ್ಳರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ನಗರದ 27 ಅಕ್ಕಿ ಗೋಡೌನ್ಗಳ ಮೇಲೆ ಲೋಕ ದಾಳಿ. ಸಾವಿರಾರು ಕ್ವಿಂಟಲ್ ಪಡಿತರ ಅಕ್ಕಿ ಕಳ್ಳತನ, ಅಧಿಕಾರಿಗಳಿಗೆ ಕ್ಲಾಸ್. ರಾಜ್ಯದ ಅಕ್ಕಿ ಗೋಡೌನ್ಗಳ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ದೂರುಗಳು ಬಂದಿದ್ವು. ಹಾಗೆಯೇ ನಿನ್ನೆ ಬೆಂಗಳೂರಿನಾದ್ಯಂತ 22 ಕಡೆ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ 5 ಕಡೆ ಸರ್ಕಾರಿ ಗೋಡೌನ್ಗಳ ಮೇಲೆ ಲೋಕಾಯುಕ್ತ ಮೆಗಾ ರೇಡ್ ನಡೆಸಿತ್ತು. ನ್ಯಾಯಮೂರ್ತಿ BS ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಯಶವಂತಪುರದಲ್ಲಿರುವ 3 ಗೋಡೌನ್ಗಳಲ್ಲಿ ಅಕ್ಕಿ ಕಳ್ಳರ ಅಕ್ರಮ ಜಾಲವೇ ಪತ್ತೆಯಾಗಿದೆ. ಇನ್ನು ಶಾಂತಿನಗರದ ಗೋಡೌನ್ನಲ್ಲಿ 50 ಕೆಜಿಯ 1130 ಅಕ್ಕಿ ಮೂಟೆಯ ಲೆಕ್ಕ ತಾಳೆಯಾಗ್ತಿಲ್ಲ. ಇದಕ್ಕೆ ಅಧಿಕಾರಿ ಯಾವುದೇ ಸೂಕ್ತ ಕಾರಣ ನೀಡಿಲ್ಲ. ಬಸವನಗುಡಿ ಗೋಡೌನ್ನಲ್ಲಿ ಲೆಕ್ಕ ನೀಡಿದ್ದಕ್ಕಿಂತ ಕಮ್ಮಿ ಮೂಟೆಗಳು ಇರೋದು ಕಂಡು ಬಂದಿದೆ. ಮತ್ತೊಂದು ಕಡೆ ಹನುಮಂತನಗರ ಗೋಡೌನ್ನಲ್ಲಿ ರಿಜಿಸ್ಟರ್ ಪರಿಶೀಲಿಸಿದಾಗ ಲೆಕ್ಕದಲ್ಲಿದ್ದ ಅಕ್ಕಿ, ರಾಗಿ ಮೂಟೆಗಳು ಇರಲಿಲ್ಲ. ಇದೆಲ್ಲವನ್ನ ಕಂಡು ಲೋಕಾಯುಕ್ತರು ಅಧಿಕಾರಿಗಳಿಗೆ ಮೈಚಳಿ ಬಿಡಿಸಿದ್ದಾರೆ. 3 ಪೈಕಿ 2ರಲ್ಲಿ ಒಂದು ಅನ್ಅಥರೈಸ್ಡ್ ವೆಹಿಕಲ್ನಲ್ಲಿ 100 ಕ್ವಿಂಟಲ್ಗಿಂತಲೂ ಹೆಚ್ಚಿಗೆ ಅಕ್ಕಿ ಲೋಡ್ ಮಾಡಿಬಿಟ್ಟಿದ್ರು. ಆ ಅಕ್ಕಿಗೆ ನಾವು ರಿಸೀಟ್ ಕೇಳಿದ್ವಿ. ಇದು ಯಾರಿಗೆ ಹೋಗ್ತದೆ, ನಿಮ್ಮ ರಿಸೀಟ್ ಎಲ್ಲಿದೆ, ರಿಜಿಸ್ಟರ್ನಲ್ಲಿ ಎಂಟ್ರಿ ಇದೆಯಾ ಅಂತ ಕೇಳಿದ್ವಿ. ಅವ್ರು ಯಾರೂ ಅದಕ್ಕೆ ಉತ್ತರ ಕೊಡಲಿಲ್ಲ. ಮತ್ತು ನಾವು ಬಿಲ್ ನಂತರ ರೇಸ್ ಮಾಡೋರಿದ್ದೀವಿ ಸರ್, ಅಷ್ಟೊತ್ತಿಗೆ ನೀವು ಬಂದುಬಿಟ್ರಿ. ಸದ್ಯ 27 ನ್ಯಾಯಬೆಲೆ ಅಕ್ಕಿ ಗೋಡೌನ್ಗಳ ಮೇಲೆ ದಾಳಿ ನಡೆದಿದ್ದು, ಉಳಿದ ಗೋಡೌನ್ನಲ್ಲಿ ಇನ್ನೂ ಎಷ್ಟು ಅಕ್ಕಿ ಮೂಟೆಗಳ ಕಳ್ಳತನ ಆಗಿದೆ ಎಂಬುದನ್ನು ಲೋಕಾಯುಕ್ತ ದಾಳಿ ನಂತರವೇ ಗೊತ್ತಾಗಲಿದೆ. ಪ್ರಜ್ವಲ್, TV9 ಬೆಂಗಳೂರು.